ನಮಸ್ಕಾರ ಸ್ನೇಹಿತರೆ, ಹೇಗಿದ್ರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ಒಳ್ಳೆ ಗಾಳಿ ಮಳೆ ಬರ್ತಾ ಇದೆ, ಒಳ್ಳೆ ಮೋಡ ಆಗಿದೆ. ಮಳೆ ಬಂದು ಸುತ್ತಲೂ ನೀರು ತುಂಬಿ ಹೋಗಿದೆ. ಈ ಮಳೆ ಬಿಟ್ಟ ನಂತರ ನಮಗೆ ಅರಶಿನ ಎಲ್ಲ ಸ್ವಲ್ಪ ಕೊಯ್ದುಕೊಂಡು ಬರಲಿಕ್ಕಿದೆ. ಜೋರು ಮಳೆ ಬರ್ತಾ ಇದೆ. ಈಗಿನ ಮಳೆ ಬಂದು ಸ್ವಲ್ಪ ಹೊತ್ತಲ್ಲಿ ನಿಲ್ತದೆ, ಆದ ಕಾರಣ ಧೈರ್ಯದಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ. ಈಗ ಮಳೆ ನಿಂತಿದೆ. ಇವಾಗ ಹೋಗ್ತಾ ಇದ್ದೇವೆ ತಾಯಿ ಮನೆ ಹತ್ರ. ಅಲ್ಲಿ ಹತ್ತಿರದ ಮನೆಯಲ್ಲಿ ಅರಶಿನ ಎಲ್ಲ ಇದೆ, ಅಲ್ಲಿಂದ ವರ್ಷಕ್ಕೊಂದು ತಗೊಂಡು ಬರ್ತೇನೆ. ಅಲ್ಲಿ ಹೋಗಿದಂದರೆ ತುಂಬ ಇಷ್ಟ. ನಾವು ಬಾಲ್ಯದಲ್ಲಿ ಹೋದ ನೆನಪು ಬರ್ತದೆ. ಚಿಕ್ಕಂದಿನಲ್ಲಿ ಎಲ್ಲ ಓಡಾಡಿದ ಸ್ಥಳ, ಈ ಗದ್ದೆ ತೋಟ ಎಲ್ಲ ತುಂಬ ಇಷ್ಟ ನಮಗಿಂತ ಪರಿಸರ. ನಾವೆಲ್ಲ ಇಂಥ ಪರಿಸರದಲ್ಲೇ ಬೆಳೆದವರು, ಆದ ಕಾರಣ ನಮಗೆ ಇಂಥ ಹಸಿರಾದ ಪರಿಸರ ಅಂದರೆ ತುಂಬ ಇಷ್ಟ. ಸ್ವಲ್ಪ ತಗತೆ ಸೊಪ್ಪನ್ನು ಕೂಡ ತಗೊಂಡು ಬಂದೆವು. ಇದೊಂಥರದ ಸೊಪ್ಪು, ಕೆಂಪು ಸೊಪ್ಪು, ಇದರಿಂದ ಪಲ್ಯ ಮಾಡ್ತಾರೆ. ಅಲ್ಲಿ ತೋಟಕ್ಕೆ ಹೋಗಿ ಬಾಳೆ ಎಲೆಯ ಹೂವನ್ನು ತಗೊಂಡು ಬಂದಿದ್ದೇನೆ, ಸ್ವಲ್ಪ ಪಲ್ಯ ಮಾಡ್ಬೋದು ಅಂತೇಳಿ. ಇಲ್ಲಿ ತೋಟದಲ್ಲಿ ರಥಪುಷ್ಪ ಇದೆ. ಈ ಹೂವೆಂದರೆ ನಮಗೆ ಚಿಕ್ಕಂದಿನಿಂದಲೂ ತುಂಬ ಇಷ್ಟ. ಈ ಹೂವಿನಲ್ಲಿ ಆಟ ಆಡ್ತಿದ್ದೆವು, ಅದನ್ನು ಕೂಡ ತಗೊಂಡು ಬಂದೆ. ಇಲ್ಲಿ ಅರಶಿನ ಎಲೆಯನ್ನು ಕೊಯ್ತಾ ಇದ್ದೇವೆ. ಈ ಸಲ ನಾವು ಕೂಡ ಅರಶಿನವನ್ನು ನೆಟ್ಟಿದ್ದೇವೆ. ಹೇಗಾಗ್ತದೆ ಅಂತೇಳಿ ನೋಡಬೇಕು. ಫಸ್ಟ್ ಟೈಮ್ ನಾವು ನೆಡುವುದು. ಕಳೆದ ಸಲ ನಾವು ಸ್ವಲ್ಪ ಅರಶಿನ ತಗೊಂಡಿದ್ದೆವು, ಅದರಿಂದ ಸ್ವಲ್ಪ ಇಟ್ಟಿದ್ದೇವೆ. ಅಲ್ಲಿಂದ ಅಮ್ಮನ ಮನೆಗೆ ಬಂದೆವು. ಅಲ್ಲಿ ನಮಗಾಗಿ ಮಿಂಟು ಕಾಯ್ತಾ ಇದ್ದಾಳೆ. ಅವಳಿಗೆ ಆಟ ಆಡೋದಂದರೆ ತುಂಬ ಇಷ್ಟ. ಅವಳೊಂದಿಗೆ ಸ್ವಲ್ಪ ಮಾತಾಡಿದರೆ ಸಾಕು, ಮತ್ತೆ ನಮ್ಮನ್ನು ಬಿಟ್ಟು ಹೋಗುದಿಲ್ಲ, ಒಟ್ಟಿಗೆ ಇರ್ತಾಳೆ. ಈಗ ಒಂದೇ ನಾಯಿ ಇರೋದು, ಇನ್ನೊಂದು ಗಂಡು ನಾಯಿ ಇದ್ದದ್ದು ತುಂಬ ವರ್ಷದ ಮೊದಲೊಮ್ಮೆ ಸತ್ತಿದೆ. ಈಗ ಹೆಣ್ಣು ನಾಯಿ ಒಂದೇ ಇರೋದು. ಈಗ ನಾವಿಲ್ಲಿ ಟೆರೆಸ್ ಮೇಲೆ ನಿಂತು ಹೋಗ್ತಾ ಇತ್ತು ಗಂಡು ನವಿಲು. ನಾವು ಮನೆಗೆ ವಾಪಸ್ ಆದೆವು. ಇದನ್ನೆಲ್ಲ ತಗೊಂಡು ಹೋಗಿ ತೋಡಿಗೆ ಹೋಗಿ ಅಲ್ಲಿ ಕ್ಲೀನ್ ಮಾಡಿ ಮನೆಗೆ ಬಂದೆವು. ನಾನು 3 ಗ್ಲಾಸ್ ಈ ರೇಷನ್ ಅಕ್ಕಿಯನ್ನು ನೆನೆ ಹಾಕಿದ್ದೆ. 3-4 ಗಂಟೆ ಹೊತ್ತು ಆಗಿರ್ಬೋದು ಇದನ್ನು ನೆನೆ ಹಾಕಿ. ಇದನ್ನೀಗ ನುಣ್ಣಗೆ ಕಡಿಯುವುದು. ಚೆನ್ನಾಗಿ 3-4 ಸಲ ತೊಳೆದು ನಂತರ ನಾನು ಮಿಕ್ಸಿಯಲ್ಲಿ ಸ್ವಲ್ಪವೇ ಕಡಿತಾ ಇದ್ದೇನೆ. ಕಡೆಯುವಾಗ ನಾನು ಸ್ವಲ್ಪ ನೀರನ್ನು ಹಾಕಿ ಕಡಿತಾ ಇದ್ದೇನೆ. ಒಂದು ಕಡೆ ತೆಂಗಿನಕಾಯಿ ರೆಡಿ ಆಗ್ತಾ ಇದೆ. ಮೀಡಿಯಂ ಗಾತ್ರದ 2 ತೆಂಗಿನಕಾಯಿಯನ್ನು ತುರಿದು ರೆಡಿ ಮಾಡ್ತಾ ಇದ್ದೇವೆ. ಈ ಥರ ಪೀಸ್ಗಳಿದ್ದರೆ ತೆಗೆದಿಡುವುದು ಒಳ್ಳೆಯದು. ನಾನು 6 ಪೀಸ್ ಬೆಲ್ಲವನ್ನು ಹಾಕಿದ್ದೇನೆ. ಇದರಲ್ಲಿ 8 ಪೀಸ್ ಇದೆ. ಅದರಿಂದ 2 ವಾಪಸ್ ತೆಗೆದಿದ್ದೇನೆ, ಜಾಸ್ತಿ ಆಗ್ತದೆ ಅಂತೇಳಿ. ಹಿಟ್ಟು ಕಡೆದು ರೆಡಿಯಾಗಿದೆ.
ಒಂದು 15ರಷ್ಟು ಏಲಕ್ಕಿಯನ್ನು ಜಜ್ಜಿ ಪುಡಿ ಮಾಡಿಡುವುದು. ಅರಸಿನ ಎಲೆಗಳನ್ನು ಈ ರೀತಿ ಅದರ ತೊಟ್ಟನ್ನು ಕಟ್ ಮಾಡಿ ರೆಡಿ ಮಾಡಿ ಇಡುವುದು. ಇದನ್ನು ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇವೆ. ಇದು ಅಶ್ವತ್ಥ ಮರದ ಎಲೆ. ಇದರಲ್ಲಿ ಮಾಡೋದ್ರಿಂದಲೂ ಆರೋಗ್ಯಕ್ಕೆ ಒಳ್ಳೆಯದುಂಟು ಹೇಳ್ತಾರೆ. ಇದರಲ್ಲಿ ಮಾಡಲಿಕ್ಕೆ ಕೂಡ ಸುಲಭ. ಇದು ಈ ಅರಸಿನ ಎಲೆ ತುಂಬ ಸಪೂರ ಇದೆ, ತುಂಬ ದೊಡ್ಡದಾಗಲಿಲ್ಲ. ಎಳತಾದ ಎಲೆಯನ್ನೇ ತಗೊಂಡು ಬಂದಿದ್ದೇವೆ. ಇದು ಬೆಳೆಯಬೇಕಾದ್ರೆ ಇನ್ನೂ ಸ್ವಲ್ಪ ದಿನ ಬೇಕಾಗುವುದು. ನಾವು ಹೋದ ಟೈಮಲ್ಲಿ ಇದನ್ನು ತಗೊಂಡು ಬಂದೆವು. ಈ ಮಳೆಗಾಲದಲ್ಲಿ ಇಂತೆಲ್ಲ ತಿಂಡಿ ಮಾಡಿ ಕೊಟ್ಟರೆ ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇದರಿಂದ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ತೆಗೆದು ಈ ಥರ ಬಿಡಿಸುವುದು. ಕೈಗೆ ಅಂಟಿಕೊಳ್ಳುವುದಾದರೆ ಸ್ವಲ್ಪ ನೀರನ್ನು ಕೈಗಳಿಗೆ ಹಚ್ಚಿದರೆ ಒಳ್ಳೆಯದು. ನಾವೀ ಅರಸಿನ ಎಲೆ ಗಟ್ಟಿಯನ್ನು ರಾತ್ರಿ ಮಾಡ್ತಾ ಇದ್ದೇವೆ. ಬೆಳಿಗ್ಗೆ ಚಾಕೆ ರೆಡಿ ಆಗುವುದು ರಾತ್ರಿ ಬೇಯಿಸಿಟ್ಟಲ್ಲಿ. ನಮ್ಮನೆಯಲ್ಲಿ ಬೆಳಿಗ್ಗೆ ಆದರೂ ಇದು ಸ್ವೀಟನ್ನು ತಿಂತಾರೆ, ಆದ ಕಾರಣ ನಾವು ಬೆಳಿಗ್ಗೆ ಕೂಡ ಚಾಕೆ ಮಾಡ್ತೇವೆ. ಹೆಚ್ಚಾಗಿ ಎಲ್ಲರೂ ಸಂಜೆ ಇದನ್ನು ಚಾಕೆ ಮಾಡೋದು. ಈ ಬೆಲ್ಲ ತೆಂಗಿನಕಾಯಿಯ ಹೂರಣಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಮೊದಲೇ ಬೆಲ್ಲವನ್ನು ಮಿಕ್ಸ್ ಮಾಡಬಾರ್ದು. ತೆಂಗಿನಕಾಯಿಯೊಂದಿಗೆ ಮೊದಲೇ ಮಿಕ್ಸ್ ಮಾಡಿಟ್ಟರೆ ಅದು ನೀರಾಗುವುದು. ಆದ ಕಾರಣ ಈ ಗಟ್ಟಿಯನ್ನು ರೆಡಿ ಮಾಡಿದ ಮೇಲೆ ನಂತರ ಇದನ್ನು ಮಿಕ್ಸ್ ಮಾಡಿ ನಂತರ ಈ ಹೂರಣವನ್ನು ಈ ಗಟ್ಟಿಯ ಮೇಲೆ ಹಾಕುವುದು. ಅರಸಿನ ಎಲೆ ಸ್ವಲ್ಪ ಅಗಲ ಇದ್ದರೆ ಅದರಲ್ಲಿ ಹೂರಣ ಜಾಸ್ತಿ ನಿಲ್ಲುವುದು. ಇದು ಸಪೂರವಾದ ಕಾರಣ ಮಡಿಸಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಆದ ಕಾರಣ ಅಡ್ಡ ಎಲ್ಲ ಫೋಲ್ಡ್ ಮಾಡಿದ್ದೇವೆ ನಾವು. ಈ ಅಶ್ವತ್ಥ ಮರದ ಎಲೆಯಲ್ಲಿ ತುಂಬ ಚೆನ್ನಾಗಿ ನಮಗೆ ಬೇಕಾದ ರೀತಿಯಲ್ಲಿ ಹೂರಣವನ್ನು ಹಾಕಬಹುದು. ಹೂರನೆಲ್ಲ ಹಾಕಿ ರೆಡಿಯಾಗಿದೆ. ಇದನ್ನು ನಿಧಾನಕ್ಕೆ ಫೋಲ್ಡ್ ಮಾಡಿ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸುವುದು. ನಾವು ರಾತ್ರಿ ಇದನ್ನು ಹಾಕಿ ಬೇಯಿಸಲು ಇಡ್ತೇವೆ. ಬೆಳಿಗ್ಗೆ ಆಗುವಾಗ ಇದು ರೆಡಿಯಾಗಿದೆ. ನಾನು ಇಡ್ಲಿ ಪಾತ್ರೆ ಒಳಗೆ ಒಂದು ಬಾಳೆ ಎಲೆಯನ್ನು ಕೂಡ ಇಡ್ತಾ ಇದ್ದೇನೆ. ಇಲ್ಲದಿದ್ದಲ್ಲಿ ಅದು ನೀರಾದರೆ ಅದರ ನೀರೆಲ್ಲ ಇಳಿದು ಕೆಳಗೆ ಹೋಗುವುದು. ಆದ ಕಾರಣ ಈ ರೀತಿ ಇಟ್ಟಲ್ಲಿ ನೀರು ಕೆಳಗೆ ಇಳಿದು ಹೋಗುವುದಿಲ್ಲ. ಈ ಕಡುಬಿನ ಸೈಡ್ ಓಪನ್ ಆಗದ ರೀತಿಯಲ್ಲಿ ಮಾಡಿದ್ದೇವೆ. ಆದರೂ ಕೆಲವೊಮ್ಮೆ ಅದು ಬೆಲ್ಲ ನೀರಾಗುವಾಗ ಕರಿದು ಹೋಗುವುದು. ಇದನ್ನು ಮಾಡುವಾಗ ಓಪನ್ ಆಗದ ರೀತಿಯಲ್ಲೇ ಮಾಡಿದರೆ ನಾವು ಹಾಕಿದ ಹೂರಣ ಎಲ್ಲದರಲ್ಲೇ ಉಳಿಯುವುದು. ನಾನು ತುಂಬ ತೆಳುವಾಗಿ ಮಾಡಿದ್ದೇನೆ. ಆದ ಕಾರಣ ಕೆಲವೊಮ್ಮೆ ಅದರ ನೀರು ಆಗುವಾಗ ಸೈಡಿಂದೆಲ್ಲ ಓಪನ್ ಆಗಿ ಹೋಗ್ತದೆ. ಎಷ್ಟು ಜಾಗ್ರತೆ ಮಾಡಿದರೆ ಸ್ವಲ್ಪವಾದರೂ ದೂರನೇ ಇಳಿದು ಹೋಗುವುದು. ಗಟ್ಟಿಯೆಲ್ಲ ಮಾಡಿ ಆಯಿತು. ಇದನ್ನಿಗೆ ಚೆನ್ನಾಗಿ ಬೇಯಿಸುವುದು. ಸಾಧಾರಣ 1 ಗಂಟೆಯಲ್ಲಿ ಇದು ಬೇಯ್ತದೆ. 1 ಗಂಟೆಗೆ ಬೇಕಾಗುವುದಿಲ್ಲ. ಆದರೆ ರಾತ್ರಿ ಅದನ್ನು ಚೆನ್ನಾಗಿ ಒಳಗೆ ಬೆಂಕಿ ಮಾಡಿಟ್ಟರೆ ಬೆಳಿಗ್ಗೆ ಆಗುವಾಗ ಗಟ್ಟಿ ರೆಡಿಯಾಗಿದೆ. ಒಳ್ಳೆ ರುಚಿಯಾದ ಸ್ವೀಟಾದ ಅರಸಿನ ಎಲೆಯ ಗಟ್ಟಿ ಕಡುಬು ರೆಡಿಯಾಗಿದೆ. ಬನ್ನಿ ಚಹಾ ಕುಡಿಯೋಣ. ರಾತ್ರಿ ಮಾಡಿಟ್ಟ ಕಾರಣ ಈ ಅರಸಿನ ಎಲೆ ಕಡುಬು ಈಗ ತಣಿದಿದೆ. ಒಳ್ಳೆ ಡಾರ್ಕ್ ಕಲರ್ ಬೆಲ್ಲವಿದ್ದರಿಂದ ಒಳ್ಳೆ ಕಲರ್ ಕೂಡ ಬಂದಿದೆ. ಸ್ಮೂತ್ ಆಗಿದೆ ಹಾಗೂ ಸ್ವೀಟ್ ಆಗಿದೆ. ಇದನ್ನು ನೀವು ಕೂಡ ತಿಂದಿರೋರಲ್ಲ, ತುಂಬ ಟೇಸ್ಟ್ ಆಗಿದೆ. ಬನ್ನಿ ಚಹಾ ಕುಡಿಯೋಣ. ಎಲೆ ಮಾತ್ರ ಎಳತ್ತಾದ್ದರಿಂದ ತೆಗಿಲಿಕ್ಕೆ ಸ್ವಲ್ಪ ಕಷ್ಟವಾಯಿತು ಅಷ್ಟೇ. ನಮ್ಮ ಇಂದಿನ ಸಿಂಪಲ್ ವಿಡಿಯೋ
ನಿಮಗೆ ಇಷ್ಟವಾಯಿತು ಎಂದು ಭಾವಿಸ್ತೇನೆ. ಇಷ್ಟವಾದ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.